ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಇಲ್ಲಿ ನಿಂತಿದ್ಯಾ? ಕಾರ್ ಕ್ಲೀನ್ ಮಾಡೋದಲ್ಲ ಏನೂ ಇಲ್ವಾ? ಇಲ್ಲ ಕಣ, ಮಾಡಲ್ಲ. ಏನ ಇಲ್ಲ ಕಣೋನ? ಹೌದು ಕಣ, ನಾನಿನ್ ಮೇಲೆ ನಿನ್ನನ್ನು ಹಾಗೆ ಮಾತಾಡ್ಸೋದು. ನಿನಗೆ ಮರ್ಯಾದೆ ಬೇಕು ಅಂತಂದ್ರೆ ಮರ್ಯಾದೆ ಕೊಡೋದನ್ನು ಕಲ್ತ್ಕೊ. ನೀನು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಸೋಕ್ಕೆ ನಾನೇನೀಗ ಈ ಮನೆ ಆಳಲ್ಲ. ಈ ಮನೇಲಿ ಕೆಲಸ ಬಿಟ್ಟು 10 ನಿಮಿಷ ಆಯಿತು. ಕೆಲಸ ಬಿಟ್ಯಾ? ಕೆಲಸ ಬಿಟ್ಟು ಜೀವನಕ್ಕೇನೋ ಮಾಡ್ತೀಯಾ? ಅಮ್ಮ ತಾಯಿ ಭಿಕ್ಷೆ ಬಿಡ್ತೀಯಾ? ಭಿಕ್ಷೆ ಬೇಡಿದ್ರು ಸರಿ, ಅಪ್ಪನ ದುಡ್ಡಲ್ಲಿ ತಿನ್ಕೊಂಡು ದರ್ಪ ತೋರ್ಸಲ್ಲ. ದುಡಿಬೇಕು ಅಂದ್ಕೊಂಡು ನಾನು ದುಡಿಯೋಕ್ಕೋಸ್ಕರ ದಾರಿನೂ ಸಿಕ್ಕಾಯ್ತು, ಒಳ್ಳೆ ಕೆಲಸನೂ ಸಿಕ್ಕಾಯ್ತು. ಏನ ಬೇರೆ ಕೆಲಸ ಸಿಕ್ತಾ? ನಿನ್ನಂತವನ್ಗೆ ಅದು ಯಾವನ್ ಕೆಲಸ ಕೊಟ್ಟನೋ ಏನೋ, 3 ದಿನನೂ ನಿನ್ನ ಕೈಲಿ ಇರೋಕ್ಕಾಗಲ್ಲ. ಹಂದಿ ಜೊತೆ ಗುದ್ದಾಡ್ದವನಿಗೆ ಕುರಿ ಕಾಯೋದೊಂದು ದೊಡ್ಡ ವಿಷಯ ಅಲ್ಲ. ನಿನ್ನಂತವ್ನು ಸಹಿಸ್ಕೊಂಡೇ ಮನೇಲಿ ಕೆಲಸ ಮಾಡಿದ್ದೀನಿ. ಇನ್ನು ಯಾವ ಕೆಲಸ ಆದ್ರೇನು ತುಂಬ ಈಸಿಯಾಗಿ ಮಾಡ್ತೀನಿ. ಸಮರ್ಥ್, ಇದಕ್ಕಿಂತ ಜೋರಾಗಿ ಹೋಗೋಕ್ಕೆ ನನಗೂ ಬರುತ್ತೆ. ಆದರೆ ಮನೆ ಮುಂದೆ ಮಾನ ಕಳ್ಕತ್ಯ ಅಂತ ಸುಮ್ಮನೆ ಇದ್ದೀನಿ. ಛೇ, ಅಂತೂ ಹೋಗ್ತಿದ್ದಿಲ್ಲ ನೀನು. ನಿನ್ನಂತ ಈಡಿಯಟ್ ಮುಖನ ದಿನ ನೋಡಕ್ ತಪ್ತು ನನಗೆ. ನನಗೂ ಅಷ್ಟೇ. ಯೋಗ್ಯತೆ ಇಲ್ಲದೆ ಇದ್ರು ಅಧಿಕಾರ ಅಹಂಕಾರ ಸಿಕ್ಕಿರೋ ಅಯೋಗ್ಯರನ್ನ ದಿನ ನೋಡೋದು ತಪ್ಪು. ತಗೊಳ್ಳಿ ಸರ್, ಕೆಲಸ ಸಿಕ್ತು. ಹೌದಾ? ಕಂಗ್ರಾಟ್ಸ್. ಒಳ್ಳೇದಾಗ್ಲಪ್ಪ. ನಿಷ್ಠೆ, ಶ್ರದ್ಧೆ, ಶ್ರಮ ಇದು ಯಾವುದನ್ನು ಮರಿಬೇಡ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಯಾರನ್ನು ಹುಡುಕ್ತಿದೆ ಸಮರ್ಥ್? ಅದು ನನಗೊಂದು IT ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಸಂಬಳ ಇಲ್ಲಿಗಿಂತ 2 ಜಾಸ್ತಿ, ಜೊತೆಗೆ ಮರ್ಯಾದೆ ಇರೋಂಥ ಕೆಲಸ. ತುಂಬ ಖುಷಿ ಆಯಿತು ಪಾಪು. ಸಿಕ್ಕಿರೋ ಅವಕಾಶನ ಸರಿಯಾಗಿ ಬಳಸ್ಕೊ, ಶ್ರದ್ಧೆಯಿಂದ ಕೆಲಸ ಮಾಡು, ಎಲ್ಲ ಒಳ್ಳೆಯದಾಗತ್ತೆ. ಬೇಡ, ನಾನು ಬರ್ತೀನಿ. ನೀವು ಹುಷಾರು. ಬರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.